ನಮಸ್ಕಾರ ಎಲ್ರಿಗೂ. ಮನೆಯಲ್ಲೇ ಪುಳಿಯೋಗರೆ ಪುಡಿ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಧನಿಯಾ, ಮೆಂತ್ಯ, ಕಡಲೆಬೇಳೆ, ಕಪ್ಪು ಎಳ್ಳು, ಉದ್ದಿನಬೇಳೆ, ಕಪ್ಪು ಮೆಣಸು, ಆಮೇಲೆ ಬೆಲ್ಲ, ಒಣಕೊಬ್ಬರಿ ತುರಿದಿಟ್ಕೋಬೇಕು ಒಣಕೊಬ್ಬರಿನ, ಆಮೇಲೆ ಶೇಂಗಾ ಒಗ್ಗರಣೆಗೆ ಹಾಕೋಕ್ಕೆ ಶೇಂಗಾನು ಬೇಕಾಗುತ್ತೆ. ಅಂದರೆ ಎಲ್ಲನೂ ಹೆಚ್ಚು ಕಡಿಮೆ ಒಂದು ಚಿಕ್ಕ ಬಟ್ಲಷ್ಟು ತೊಗೊಂಡಿದ್ದೀನಿ ನಾನು. ಹಾಗೆ ಒಂದಿಡಿ ಕರಿಬೇವು ಸಹ ತೊಗೋಬೇಕಾಗತ್ತೆ. ಒನ್ ಬೈ ಒನ್ನು ನಾವು ಸಣ್ಣ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. 1-1.5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಹುರ್ಕೋಬೇಕು. ಆಮೇಲೆ ನಾವು ಹುಣಸೆ ಹಣ್ಣನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೋಬೇಕು. ಆವಾಗ ಮಿಕ್ಸಿಗೆ ಹಾಕಿದಾಗ ಅದು ಸ್ವಲ್ಪ ಪುಡಿ ಆಗುತ್ತೆ. ಹುಣಸೆ ಹಣ್ಣು, ಒಣಮೆಣ್ಸಿನ್ಕಾಯಿ, ಬೆಲ್ಲ ಬಿಟ್ಟು ಮಿಕ್ಕಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು. ಸ್ವಲ್ಪ ತರಿಯಾಗಿದ್ದರೆ ಒಳ್ಳೆಯದೇ. ನಂತರ ಹುಣಸೆ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡಬೇಕು. ಅದು ಅಷ್ಟು ಸಣ್ಣ ಆಗೋಲ್ಲ. ಒಣಮೆಣ್ಸಿನ್ಕಾಯಿ ಹಾಕಿದ ನಂತರ ಅದು ಒಳ್ಳೆ ಪುಡಿ ಆಗುತ್ತೆ. ನಂತರ ಬೆಲ್ಲನೂ ಹಾಕ್ಬಿಟ್ಟು ಇನ್ನೂ ಸಣ್ಣದಾಗಿ ರುಬ್ಕೋಬೇಕು. ನಂತರ ಮುಂಚೆ ರುಬ್ಬಿಟ್ಕೊಂಡಿರೋ ಮಿಶ್ರಣ ಮತ್ತು ಈ ಮಿಶ್ರಣ ಎರಡನ್ನೂ ಚೆನ್ನಾಗಿ ಕಲಿಸ್ಬೇಕು. ಅಥವಾ ಇನ್ನೊಂದು ಸರಿ ಮಿಕ್ಸಿ ಬೇಕಾದರೂ ಮಾಡ್ಕೋಬೋದು. ನಾವು ನೀಟಾಗಿ ಕಲಸಿಟ್ಕೊಂಡು ನಂತರ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಬೇಕು, ಅಂದರೆ ಅದು ಚೆನ್ನಾಗಿ ನಂತರ ಮಿಕ್ಸ್ ಮಾಡೋದಕ್ಕೆ ಆಮೇಲೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೂ ಒಳ್ಳೆಯದು. ಸೊ ಮೊದಲಿಗೆ ನಾವು ಶೇಂಗಾ ಕಡಲೆ ಬೀಜನ ಹಾಕಬೇಕು. ಅದರ ನಂತರ ಕಡಲೆಬೇಳೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕರಿಬೇವು ಜಾಸ್ತಿ ಹಾಕಬೇಕು ಒಗ್ಗರಣೆಗೆ. ಎಲ್ಲದನ್ನು ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಹುರಿದ್ಬಿಟ್ಟು ಆಮೇಲೆ ಈ ಮಿಕ್ಸಿ ಏನು ಮಾಡಿರ್ತೀವಿ ನಾವು ಪೌಡ್ರನ್ನ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಕಲಿಸ್ತಾ ಇರುವಾಗಲೇ ನಮಗೆ ಆ ಕಲರ್ ಚೇಂಜು, ಒಳ್ಳೆ ಘಮ ಘಮ ಎಲ್ಲ ಗೊತ್ತಾಗುತ್ತೆ. ಅದರ ನಂತರ ನೀಟಾಗಿ ಕಲಸಿಟ್ಕೊಂಡು ಸ್ವಲ್ಪ ಟೇಸ್ಟ್ ನೋಡಬೇಕು. ಉಪ್ಪು ಹೆಚ್ಚು ಕಡಿಮೆ ಆಗಿದ್ದರೆ ನಾವು ಇನ್ನೂ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕಲಸಿ ಅದು ಚೆನ್ನಾಗಿ ಆರಿದ ನಂತರ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು. 1-1.5 ತಿಂಗಳು, ಹೆಚ್ಚು ಕಡಿಮೆ 2 ತಿಂಗಳವರೆಗೂ ನಾವು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಅದನ್ನು ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನೀವು ದಯವಿಟ್ಟು ಟ್ರೈ ಮಾಡಿ. ನಾನು ಸ್ವಲ್ಪ ಬಿಸಿ ಅನ್ನ ಇತ್ತು ಅಂತ ಕಲಿಸ್ಬಿಟ್ಟು ನೋಡಿದೆ ಮಾಡಿದ ತಕ್ಷಣವೇ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಜಾಸ್ತಿ ಅನ್ನಕ್ಕೆ ಕಲಿಸುವಾಗ ನಾವು ಇನ್ನೊಂದು ಸರಿ ಒಗ್ಗರಣೆ ಮಾಡಿಕೊಂಡು ಕಡಲೆಬೇಳೆ, ಉದ್ದಿನಬೇಳೆ, ಬೇಕಿದ್ದರೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ, ಉಪ್ಪು, ಆಮೇಲೆ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಆ್ಯಡ್ ಮಾಡಿದರೆ ಸಖತ್ತಾಗಿರುತ್ತೆ. ಯಾರಿಗೆಲ್ಲ ಪುಳಿಯೋಗರೆ ಅಂದರೆ ತುಂಬ ಇಷ್ಟ, ಒಂದು ಸಲ ಟ್ರೈ ಮಾಡಿ. ಬಾಯ್.